ಇದ್ರ ನಾವು ಜವಾಬ್ದಾರಲ್ಲ. ಸಾಕಷ್ಟು ನಾನು ಲೈವಲ್ಲಿ ಹೇಳ್ತಾ ಇರ್ತೀನಿ, ಯಾರಿಗೂ ಅಂತರ ಕಳಿಸಿದ್ದೆ 11 ವರ್ಷ ಮಗು ಆತಂತೆ, ಡಾಕ್ಟ್ರು ಅಲ್ಲಿ ಶಾಪಿಗೆ ಹೋದಾಗ ಅಂತ ಬಿಸಾಕಿಲ್ಲಂತೆ, ಪ್ರೆಗ್ನೆಂಟ್ ಆತ ಮಗು ಕಳ್ಕೊಂಡ್ಲೆ ಅಂತ ಬೆಳಗ್ಗೆ ಒಂದು ಒಂಬಂದಿತ್ತು, ದಿಮಾಕ್ ಮಾಡ್ಕೊಂಡು ಜಂಬ ಮಾಡಿ ಅಂತರಕ್ಕೆ ತೆಗ್ರಿ ಏನಾಗುತ್ತೆ ಅಂತ, ನಂಬಿರಿ ಏನಾಗುತ್ತೆ ಅಂತ ಈ ತಂಗಿ ಹೇಳ್ತಾಳೆ. ಏನು ಬಾವ ಹೇಳ್ರಿ ಏನಾಯ್ತವ? ಆಸ್ಪತ್ರೆಗೆ ಹೋಗಿದ್ವಿ ಯಾಕಂದ್ರೆ ಅವರು ಮಗು ಕರಳು ಬೆಳೆದಿಲ್ಲ ತಗಸ್ರಿ ಅಂತ ಹೇಳಿದ್ರು. ನಾವ್ ಇಲ್ಲಿ ಅಮ್ಮಗೆ ಬಂದು ಹೇಳ್ಕೊಂಡು ಹೋದೆ, ನನಗ ಮಗು ಬೇಕು, ನಾನು ದೇವ್ರಿಗೆ ಮಕ್ಕಳ ಹತ್ರ ಬೇಕಂತ ಬೇಡ್ಕೊಂಡಿದ್ದಿಲ್ಲ, ಆದ್ರೆ ನೀವು ಕೊಟ್ಟಿದ್ಯಾ ನಿಮ್ ಇದು ಮಾಡಬೇಡ ಅಂತ ಬೇಡ್ಕೊಂಡಿದ್ದೀನಿ. 2 ಸಲ ಬಂದಾಗ ಮತ್ತಿರ್ಗ ಇಲ್ಲಿ ಬಂದ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಪಾಪ ಆರಾಮೈತಿ, ನಾರ್ಮಲ್ ಐತೆ ಅಂದ್ರೆ ಅದಕ್ಕೆ ಪ್ರಸಾದಕ್ಕೆ ತಂದು ಕೊಟ್ಟಿವ್ರಿ ಸುಮಾರು. ಯಾವರು? ದಾವಣಗೆರೆಯಿಂದ ಬಂದಾರಂತೆ, ಪ್ರಸಾದಕ್ಕೆ ತಂದಾರಂತೆ. ಒಂದ್ಸರಿ ಏನ್ ತಂದು ಕೊಟ್ರೆ? ಅಕ್ಕಿ ನಮ್ಗೆ ಗೊತ್ತಲ್ಲ, ಒಂದ್ಸರಿ ಸಾಕು. ಅಕ್ಕಿ ತರಕಾರಿ, ಅಕ್ಕಿ ತರಕಾರಿ, ಲಾಡು ತಂದರೆ ಶುಗರ್ ಇದ್ದರೆ ಕೊಡಲ್ಲ. ಆಪರೇಷನ್ ಮಾಡಿಸ್ಬೇಕಾಯ್ತು, ದೊಡ್ಡ ಆಪರೇಷನ್ ಅಂದಿದ್ರು. ಸಣ್ಣದಾಗಿ ಆಪರೇಷನ್ ಪಾಪ ಚೆನ್ನಾಗಿದೆಯಮ್ಮ, ಅದಕ್ಕೆ ಖುಷಿ ಪಡ, ಅಳದಾಗ ಕಳ್ತಿದ್ಯಾ? ಒಂದ್ಸರಿ ಪಾಪ ಚೆನ್ನಾಗಿದೆ ಅಂತೆ ನೋಡಿ. ಪಾಪು ಬೇಡ ಅಂತ ನನಗೆ ಕೊಡಕ್ ಬಂದಾರೆ ಅವರು, ಹೆಣ್ ಪಾಪು ಅಂತ. ಗಂಡು ಪಾಪರು ಕೊಡ್ತಾ ಇರಲ್ಲ, ಅವಕಾಶ ಬರುತ್ತೆ ಅಂತ. ಹೆಣ್ಣಾದ್ರೇನು ಗಂಡಾದ್ರೇನು ಎಲ್ಲ ಒಂದೇ, ಅಪ್ಪಾರು ಸಾಕು ಅಮ್ಮಾರು ಸಾಕು. ಅಮ್ಮ ಮಗಳಿಗಿದ್ದ ನೀವು ಹುಡ್ಕೋ, ನೀನ್ ದೇವ್ರ ಭಕ್ತೆ ಮಗ. ನನ್ನ ಮಗಳಿಗೆ ಫ್ರೀ ಸೀಟ್ ಬಂದೈತೆ ಅನ್ಕೊಂಡು ಹೋಗಿದ್ವಿ. ನನ್ನ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಬಂದ್ರೆ ಬಂದು ಮಡ್ಲಕ್ಕಿ ಕೊಟ್ಟು ಹೋಗ್ತೀನಿ ಅನ್ಕೊಂಡಿದ್ದೆ. ಫ್ರೀ ಸೀಟ್ ಬಂದೈತೆ, ಮಡ್ಲಕ್ಕಿ ಒಂದ್ಸರಿ. ಆಮೇಲೆ ಏನ್ ಗೊತ್ತಾ, ಹೆಣ್ಮಕ್ಳ ಮಗನ ಕೈಲಿ ಮಗಳ ಕಾಲ ಮೊಬೈಲ್ ಕೊಟ್ಟು ವರ್ಷಕ್ಕೊಂದ್ಸರಿ ಬಂದು ದೇವ್ರು ಪಾಸ್ ಮಾಡ್ತಾ ಅನ್ನಬೇಡಿ. ನೀವು ಸೀರೆ ನೋಡೋ ಹುಚ್ಚಲ್ಲಿ ಮಕ್ಳ ಕೈ ಮೊಬೈಲ್ ಕೊಟ್ರೆ ಮಕ್ಳು ಏನ್ ಮಾಡ್ತವೆ?